ಲಾರಿ ಗಲಭೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಫೈರಿಂಗ್ ನ ಗಲಾಟೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಎಕ್ಸ್ಕ್ಲೂಸಿವ್ ದೃಶ್ಯ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ರಾಜಶೇಖರ್ ಫೈರಿಂಗ್ ಅಂದಾಗಿ ಬಲಿಯಾದ ರಾಜಶೇಖರ್ ಕೊನೆಯ ದೃಶ್ಯಗಳು, ರೆಡ್ಡಿ ಮನೆ ಮುಂದೆ ಓಡಾಡ್ತಾ ಇದ್ದಂತ ಆ ಕೊನೆಯ ದೃಶ್ಯಗಳು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ರೆಡ್ಡಿ ಮನೆ ಮುಂದೆ ನಡೆದ ದಾಂಧಲೆಗೆ ಮತ್ತೊಂದು ಸಾಕ್ಷಿ. ರೆಡ್ಡಿ ಮನೆ ಮುಂದಿದ್ದ ರಾಜಶೇಖರ್ ಕೊನೆಯ ದೃಶ್ಯಗಳು, ಮೃತ ರಾಜಶೇಖರ್ ಕೊನೆಯ ದೃಶ್ಯ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ರೆಡ್ಡಿ ಮನೆ ಮುಂದೆ ನಡೆದ ದಾಂಧಲೆಗೆ ಇದು ಮತ್ತೊಂದು ಸಾಕ್ಷಿ. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ರಾಜಕೀಯದಲ್ಲಿ ಮಹತ್ವದ ಬೆಳವಣಿಗೆ. ರಾಜಶೇಖರ್ ಗುಂಡೇಟಿನ ದೃಶ್ಯ ಸಹಿತ ಜನಾರ್ದನ್ ರೆಡ್ಡಿ ಮಾಡ್ತಾ ಇರುವಂತಹ ಆರೋಪ. ಗುರುಚರಣ್ ಸಿಂಗ್ ಇಂದ ರಾಜಶೇಖರ್ಗೆ ಫೈರಿಂಗ್, ರಾಜಶೇಖರ್ಗೆ ಹಿಂದಿನಿಂದ ಗುಂಡು ತಗುಲಿದೆ. ರಾಜಶೇಖರ್ ಭರತ್ ರೆಡ್ಡಿ ಆಪ್ತನಾಗಿದ್ದ, ಬೇರೆ ಜಾತಿಯವರು ಸತ್ತರೆ ಗಲಾಟೆ ಆಗುತ್ತೆ ಅಂತ ಪ್ಲಾನ್ ಮಾಡಿದ್ರು. ತನ್ನ ಆಪ್ತನನ್ನೇ ಕೊಲ್ಲೋದಕ್ಕೆ ಫೈರ್ ಮಾಡ್ತಿದ್ದಾರೆ ಅನ್ನುವಂತ ಗಂಭೀರ ಆರೋಪ ಜನಾರ್ದನ್ ರೆಡ್ಡಿ ಅವರದ್ದು. ಗನ್ಮ್ಯಾನ್ ಜೊತೆ ಭರತ್ ರೆಡ್ಡಿ ಬಂದಿದ್ದ. ಭರತ್ ರೆಡ್ಡಿ ವಿರುದ್ಧ ಜನಾರ್ದನ್ ರೆಡ್ಡಿ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಜನಾರ್ದನ್ ರೆಡ್ಡಿ ಅವರು ಈ ವಿಡಿಯೋ ಸಾಕ್ಷಿ ಸಮೇತ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಇಲ್ಲಿ ರಾಜಶೇಖರ್ ರೆಡ್ಡಿ ಎಲ್ಲಿದ್ದ, ಆ ರಾಜಶೇಖರ್ ಎಲ್ಲಿದ್ದ, ಆತ ತನ್ನ ಮನೆಯ ಮುಂದೆ ಹೇಗೆ ಓಡಾಡ್ತಾ ಇದ್ದ, ಈ ಗುರುಚರಣ್ ಸಿಂಗ್ ಫೈರ್ ಮಾಡಿದಂತಹ ಗುಂಡು ಆತನಿಗೆ ತಗುಲಿದ್ದು ಹೇಗೆ, ತದನಂತರ ಆತ ಎರಡೂ ಕೈ ಮೇಲೆತ್ತಿ ಬಿದ್ದು ರಕ್ತದ ಮಡುವಿನಲ್ಲಿ ಹೊರಳಾಡಿ ಪ್ರಾಣ ಬಿಟ್ಟಿದ್ದು, ಈ ಎಲ್ಲ ವಿಚಾರಗಳನ್ನ ಸಾಕ್ಷಿ ಸಮೇತ ಜನಾರ್ದನ್ ರೆಡ್ಡಿ ಅವರು ಅಲ್ಲಿ ಹೇಳ್ತಾ ಇರೋದು ಒಂದು ಕಡೆ ಆದ್ರೆ, ಮತ್ತೊಂದು ಆರೋಪವನ್ನ ಮಾಡ್ತಾ ಇರೋದು ಇವರು ಯಾವ ರೀತಿ ಷಡ್ಯಂತ್ರವನ್ನ ಮಾಡಿದ್ರು ಅಂತಂದ್ರೆ, ರಾಜಶೇಖರ್ ಭರತ್ ರೆಡ್ಡಿಯ ಆಪ್ತ ಆಗಿದ್ದ. ರಾಜಶೇಖರ್ಗೆ ಹಿಂದಿನಿಂದ ಗುಂಡು ತಗುಲಿದೆ, ಬೇರೆ ಜಾತಿಯವರು ಸತ್ತರೆ ಗಲಾಟೆ ಆಗುತ್ತೆ ಅಂತ ಈ ರೀತಿ ಪ್ಲಾನ್ ಮಾಡಿದ್ರು ಅಂತ ಜನಾರ್ದನ್ ರೆಡ್ಡಿ ಹೇಳ್ತಿದ್ದಾರೆ. ನೋಡಿ, ಜನಾರ್ದನ್ ರೆಡ್ಡಿ ಹೇಳ್ತಾ ಇರೋದೇನಂತಂದ್ರೆ, ಅಲ್ಲಿ ರಾಜಶೇಖರ್ ಇದ್ದ, ಕಲ್ಲು ತೂರ್ತಾ ಇದ್ದ, ಆತನಿಗೆ ಹಿಂದಿನಿಂದ ಗುಂಡು ತಗುಲಿದೆ. ಸತೀಶ್ ರೆಡ್ಡಿಯ ಗನ್ಮ್ಯಾನ್ ನಿಂದ ಅಲ್ಲಿ ಫೈರ್ ಆಗಿದೆ. ಹಿಂದಿನಿಂದ ಗುಂಡು ತಗುಲ್ತಾ ಇದ್ದಂತೆ ಆತ ನೆಲಕ್ಕೆ ಬಿದ್ದು ಹೊರಳಾಡಿದ್ದಾನೆ. ಅಲ್ಲಿ ಜನ ಕೂಡ ಆಚೆ ಈಚೆ ಆಗ್ತಾರೆ. ಈ ರೀತಿ ಆಗೋದಕ್ಕೆ ಕಾರಣ ಭರತ್ ರೆಡ್ಡಿ ಅಂಡ್ ಟೀಮ್. ಇವರೇ ಇಲ್ಲಿ ಪ್ಲಾನ್ ಮಾಡಿಕೊಂಡು ಈ ರೀತಿ ಹೊಡೆದು ಹಾಕಿದ್ದಾರೆ. ಜನಾರ್ದನ್ ರೆಡ್ಡಿ ಏನ್ ಹೇಳಿದ್ರು ನೋಡೋಣ. ಆ ಗನ್ಮ್ಯಾನ್ ಅವನಿಗೆ ಮಧ್ಯದಲ್ಲಿ ಒಂದು ಗ್ಯಾಪ್ ಕೂಡ ಇದೆ. ಸ್ಟ್ರೈಟ್ ಅವೇ ಫೈರ್ ಮಾಡಿದ್ದಾರೆ. ಮತ್ತು ಅವನು ರಾಜಶೇಖರ್ ಡೆತ್ ಆಗಿರೋದು ಟಾಪ್ ಕ್ಯಾಂಡಿಡೇಟ್ಗಳಲ್ಲಿ, ಅವನು ಬರೋದ್ ಹಿಂದೆ ಓಡಾಡೋ ಕ್ಯಾಂಡಿಡೇಟ್ಗಳಲ್ಲಿ ಇಂಪಾರ್ಟೆಂಟ್ ಕ್ಯಾಂಡಿಡೇಟ್. ಮತ್ತೆ ಈ ವಿಷಯದಲ್ಲಿ ಸತೀಶ್ ರೆಡ್ಡಿ ಸಂಬಂಧ ಇಲ್ಲ. ಸತೀಶ್ ರೆಡ್ಡಿದು ಘಟನೆ 7:30 ಒಳಗಡೆ ಮುಗ್ದೋಯ್ತು. ನಾನು ಬಂದ ತಕ್ಷಣ ಫೈರಿಂಗು, ಗಲಾಟೆಗಳು ಇದೆಲ್ಲ ಮುಗ್ದೋಯ್ತು. ಅವನ ಆಸ್ಪತ್ರೆಗೆ ತಗೊಂಡೋದ್ರು, ನಮ್ಮವ್ರನ್ನ ಆಸ್ಪತ್ರೆಗಳಿಗೆ ತಗೊಂಡೋದ್ರು, ಅದು ಮುಗ್ದೋಯ್ತು. 9 ಗಂಟೆಗೆ ಭರತ್ ಜೊತೆ ಇದೇ 4-5 ಮಂದಿ ಪ್ರೈವೇಟ್ ಗನ್ಮ್ಯಾನ್ಗಳು ಭರತ್ ಜೊತೆ ಬೈ ವಾಕ್ ಬರ್ತಾ ಇರುವಂತ ವಿಡಿಯೋಗಳು ಇದೆ. ಮತ್ತೆ ಈ ಗಲಾಟೆನಲ್ಲಿ ಕೂಡ ಗನ್ಮ್ಯಾನ್ಗಳು ಎಲ್ಲ ಕಾಣಿಸ್ತಾರೆ. 4 ಮಂದಿ ಅಲ್ಲಿ ಇರುವಂತವ್ರು. ಅವ್ರದ್ದು ಡೈರೆಕ್ಷನ್ ಏನಿತ್ತು ಅಂದ್ರೆ, ಯಾರಾದ್ರೂ ವಾಲ್ಮೀಕಿ ಹುಡುಗರನ್ನ ಇನ್ನೊಬ್ಬರನ್ನ ಏನಾದ್ರೂ ಫೈರ್ ಮಾಡಿಬಿಟ್ರೆ ಡೇಂಜರ್ ಆಗುತ್ತೆ, ಯಾರಾದ್ರೂ ಒಬ್ಬರನ್ನ ಕೊಂದು ಇವ್ರಿಗೆ ಏನಾದ್ರೂ ತೊಂದರೆ ಮಾಡಬೇಕು ಅಂತ ಹೇಳಿ ಆ ರಾಜಶೇಖರ್ ಹುಡುಗ ಈ ಪ್ರೈವೇಟ್ ಗನ್ಮ್ಯಾನ್ಗಳಿಗೂ ಗೊತ್ತು. ಯಾಕಂದ್ರೆ ದಿನ ಭರತ್ ಮನೆಗೆ ಬರೋರಲ್ಲಿ ಟಾಪ್ ಲಿಸ್ಟ್ ಅಲ್ಲಿ ರಾಜಶೇಖರ್ ಒಬ್ಬರು. ಲಾರಿ ಗಲಭೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಫೈರಿಂಗ್ ನ ಗಲಾಟೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಎಕ್ಸ್ಕ್ಲೂಸಿವ್ ದೃಶ್ಯ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ರಾಜಶೇಖರ್ ಫೈರಿಂಗ್ ಅಂದಾಗಿ ಬಲಿಯಾದ ರಾಜಶೇಖರ್ ಕೊನೆಯ ದೃಶ್ಯಗಳು, ರೆಡ್ಡಿ ಮನೆ ಮುಂದೆ ಓಡಾಡ್ತಾ ಇದ್ದಂತ ಆ ಕೊನೆಯ ದೃಶ್ಯಗಳು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ.
ರೆಡ್ಡಿ ಮನೆ ಮುಂದೆ ನಡೆದ ದಾಂಧಲೆಗೆ ಮತ್ತೊಂದು ಸಾಕ್ಷಿ. ರೆಡ್ಡಿ ಮನೆ ಮುಂದಿದ್ದ ರಾಜಶೇಖರ್ ಕೊನೆಯ ದೃಶ್ಯಗಳು. ಮೃತ ರಾಜಶೇಖರ್ ಕೊನೆಯ ದೃಶ್ಯ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ರೆಡ್ಡಿ ಮನೆ ಮುಂದೆ ನಡೆದ ದಾಂಧಲೆಗೆ ಇದು ಮತ್ತೊಂದು ಸಾಕ್ಷಿ. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್. ರಾಜಕೀಯದಲ್ಲಿ ಮಹತ್ವದ ಬೆಳವಣಿಗೆ. ರಾಜಶೇಖರ್ ಗುಂಡೇಟಿನ ದೃಶ್ಯ ಸಹಿತ ಜನಾರ್ದನ್ ರೆಡ್ಡಿ ಮಾಡ್ತಾ ಇರುವಂತಹ ಆರೋಪ. ಗುರುಚರಣ್ ಸಿಂಗ್ ಇಂದ ರಾಜಶೇಖರ್ಗೆ ಫೈರಿಂಗ್. ರಾಜಶೇಖರ್ಗೆ ಹಿಂದಿನಿಂದ ಗುಂಡು ತಗುಲಿದೆ. ರಾಜಶೇಖರ್ ಭರತ್ ರೆಡ್ಡಿ ಆಪ್ತನಾಗಿದ್ದ. ಬೇರೆ ಜಾತಿಯವರ ಸತ್ರೆ ಗಲಾಟೆ ಆಗುತ್ತೆ ಅಂತ ಪ್ಲಾನ್ ಮಾಡಿದ್ರು. ತನ್ನ ಆಪ್ತನನ್ನೇ ಕೊಲ್ಲೋದಕ್ಕೆ ಫೈರ್ ಮಾಡ್ತಿದ್ದಾನೆ ಅನ್ನುವಂತ ಗಂಭೀರ ಆರೋಪ ಜನಾರ್ದನ್ ರೆಡ್ಡಿ ಅವರದ್ದು. ಗನ್ಮ್ಯಾನ್ ಜೊತೆ ಭರತ್ ರೆಡ್ಡಿ ಬಂದಿದ್ದ. ಭರತ್ ರೆಡ್ಡಿ ವಿರುದ್ಧ ಜನಾರ್ದನ್ ರೆಡ್ಡಿ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಜನಾರ್ದನ್ ರೆಡ್ಡಿ ಅವರು ಈ ವಿಡಿಯೋ ಸಾಕ್ಷಿ ಸಮೇತ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಇಲ್ಲಿ ರಾಜಶೇಖರ್ ರೆಡ್ಡಿ ಎಲ್ಲಿದ್ದ, ರಾಜಶೇಖರ್ ಎಲ್ಲಿದ್ದ, ಆತ ತನ್ನ ಮನೆಯ ಮುಂದೆ ಹೇಗೆ ಓಡಾಡ್ತಾ ಇದ್ದ, ಈ ಗುರುಚರಣ್ ಸಿಂಗ್ ಫೈರ್ ಮಾಡಿದಂತಹ ಗುಂಡು ಆತನಿಗೆ ತಗುಲಿದ್ದು ಹೇಗೆ, ತದನಂತರ ಆತ ಎರಡೂ ಕೈ ಮೇಲೆತ್ತಿ ಬಿದ್ದು ರಕ್ತದ ಮಡುವಿನಲ್ಲಿ ಹೊರಳಾಡಿ ಪ್ರಾಣ ಬಿಟ್ಟಿದ್ದು, ಈ ಎಲ್ಲ ವಿಚಾರಗಳನ್ನ ಸಾಕ್ಷಿ ಸಮೇತ ಜನಾರ್ದನ್ ರೆಡ್ಡಿ ಅವರು ಅಲ್ಲಿ ಹೇಳ್ತಾ ಇರೋದು ಒಂದು ಕಡೆ ಆದ್ರೆ, ಮತ್ತೊಂದು ಆರೋಪವನ್ನ ಮಾಡ್ತಾ ಇರೋದು ಇವರು ಯಾವ ರೀತಿ ಷಡ್ಯಂತ್ರವನ್ನ ಮಾಡಿದ್ರು ಅಂತಂದ್ರೆ, ರಾಜಶೇಖರ್ ಭರತ್ ರೆಡ್ಡಿಯ ಆಪ್ತ ಆಗಿದ್ದ. ರಾಜಶೇಖರ್ಗೆ ಹಿಂದಿನಿಂದ ಗುಂಡು ತಗುಲಿದೆ. ಬೇರೆ ಜಾತಿಯವರ ಸತ್ರೆ ಗಲಾಟೆ ಆಗುತ್ತೆ ಅಂತ ಈ ರೀತಿ ಪ್ಲಾನ್ ಮಾಡಿದ್ರು ಅಂತ ಜನಾರ್ದನ್ ರೆಡ್ಡಿ ಹೇಳ್ತಿದ್ದಾರೆ. ನೋಡಿ, ಜನಾರ್ದನ್ ರೆಡ್ಡಿ ಹೇಳ್ತಾ ಇರೋದೇನಂತಂದ್ರೆ, ಅಲ್ಲಿ ರಾಜಶೇಖರ್ ಇದ್ದ, ಕಲ್ಲು ತೂರ್ತಾ ಇದ್ದ, ಆತನಿಗೆ ಹಿಂದಿನಿಂದ ಗುಂಡು ತಗುಲಿದೆ. ಸತೀಶ್ ರೆಡ್ಡಿಯ ಗನ್ಮ್ಯಾನ್ ನಿಂದ ಅಲ್ಲಿ ಫೈರ್ ಆಗಿದೆ. ಹಿಂದಿನಿಂದ ಗುಂಡು ತಗುಲ್ತಾ ಇದ್ದಂತೆ ಆತ ನೆಲಕ್ಕೆ ಬಿದ್ದು ಹೊರಳಾಡಿದ್ದಾನೆ. ಅಲ್ಲಿ ಜನ ಕೂಡ ಆಚೆ ಈಚೆ ಆಗ್ತಾರೆ. ಈ ರೀತಿ ಆಗೋದಕ್ಕೆ ಕಾರಣ ಭರತ್ ರೆಡ್ಡಿ ಅಂಡ್ ಟೀಮ್. ಇವರೇ ಇಲ್ಲಿ ಪ್ಲಾನ್ ಮಾಡಿಕೊಂಡು ಈ ರೀತಿ ಹೊಡೆದು ಹಾಕಿದ್ದಾರೆ. ಜನಾರ್ದನ್ ರೆಡ್ಡಿ ಏನ್ ಹೇಳಿದ್ರು ನೋಡೋಣ. ಆ ಗನ್ಮ್ಯಾನ್ ಅವನಿಗೆ ಮಧ್ಯದಲ್ಲಿ ಒಂದು ಗ್ಯಾಪ್ ಕೂಡ ಇದೆ. ಸ್ಟ್ರೈಟ್ ಅವೇ ಫೈರ್ ಮಾಡಿದ್ದಾರೆ. ಮತ್ತು ಅವನು ರಾಜಶೇಖರ್ ಡೆತ್ ಆಗಿರೋದು ಟಾಪ್ ಕ್ಯಾಂಡಿಡೇಟ್ಗಳಲ್ಲಿ, ಅವನು ಬರೋದ್ ಹಿಂದೆ ಓಡಾಡೋ ಕ್ಯಾಂಡಿಡೇಟ್ಗಳಲ್ಲಿ ಇಂಪಾರ್ಟೆಂಟ್ ಕ್ಯಾಂಡಿಡೇಟ್. ಮತ್ತೆ ಈ ವಿಷಯದಲ್ಲಿ ಸತೀಶ್ ರೆಡ್ಡಿ ಸಂಬಂಧ ಇಲ್ಲ. ಸತೀಶ್ ರೆಡ್ಡಿದು ಘಟನೆ 7:30 ಒಳಗಡೆ ಮುಗ್ದೋಯ್ತು. ನಾನು ಬಂದ ತಕ್ಷಣ ಫೈರಿಂಗು, ಗಲಾಟೆಗಳು ಇದೆಲ್ಲ ಮುಗ್ದೋಯ್ತು. ಅವನ ಆಸ್ಪತ್ರೆಗೆ ತಗೊಂಡೋದ್ರು, ನಮ್ಮವ್ರನ್ನ ಆಸ್ಪತ್ರೆಗಳಿಗೆ ತಗೊಂಡೋದ್ರು, ಅದು ಮುಗ್ದೋಯ್ತು. 9 ಗಂಟೆಗೆ ಭರತ್ ಜೊತೆ ಇದೇ 4-5 ಮಂದಿ ಪ್ರೈವೇಟ್ ಗನ್ಮ್ಯಾನ್ಗಳು ಭರತ್ ಜೊತೆ ಬೈ ವಾಕ್ ಬರ್ತಾ ಇರುವಂತ ವಿಡಿಯೋಗಳು ಇದೆ. ಮತ್ತೆ ಈ ಗಲಾಟೆನಲ್ಲಿ ಕೂಡ ಗನ್ಮ್ಯಾನ್ಗಳು ಎಲ್ಲ ಕಾಣಿಸ್ತಾರೆ. 4 ಮಂದಿ ಅಲ್ಲಿ ಇರುವಂತವ್ರು. ಅವ್ರದ್ದು ಡೈರೆಕ್ಷನ್ ಏನಿತ್ತು ಅಂದ್ರೆ, ಯಾರಾದ್ರೂ ವಾಲ್ಮೀಕಿ ಹುಡುಗರನ್ನ ಇನ್ನೊಬ್ಬರನ್ನ ಏನಾದ್ರೂ ಫೈರ್ ಮಾಡಿಬಿಟ್ರೆ ಡೇಂಜರ್ ಆಗುತ್ತೆ, ಯಾರನ್ನಾದ್ರೂ ಒಬ್ಬರನ್ನ ಕೊಂದು ಇವ್ರಿಗೆ ಏನಾದ್ರೂ ತೊಂದರೆ ಮಾಡಬೇಕು ಅಂತ ಹೇಳಿ ಆ ರಾಜಶೇಖರ್ ಹುಡುಗ ಈ ಪ್ರೈವೇಟ್ ಗನ್ಮ್ಯಾನ್ಗಳಿಗೂ ಗೊತ್ತು. ಯಾಕಂದ್ರೆ ದಿನ ಭರತ್ ಮನೆಗೆ ಬರೋರಲ್ಲಿ ಟಾಪ್ ಲಿಸ್ಟ್ ಅಲ್ಲಿ ರಾಜಶೇಖರ್ ಒಬ್ಬರು.